ಇವತ್ತು ಅಂತಂದರೆ ದಿನಾಂಕ 15/6/2026 ಸೋಮವಾರ. ಈ ದಿನದ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಮೇಷರಾಶಿಯವರು ಈ ದಿನ ಒಂದು ಹಳೆಯ ವಸ್ತುವನ್ನು ಹುಡುಕುವ ವೇಳೆ ಮರೆತು ಹೋದ ಉಪಯೋಗದ ವಸ್ತು ಸಿಗಬಹುದಾಗಿರುತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ಕಂದು ಬಣ್ಣ ಆಗಿರುತ್ತೆ. ಸೊ ಈ ದಿನ ಸಮಸ್ಯೆ ಎಲ್ಲ ದೂರ ಆಗುತ್ತೆ ಮೇಷರಾಶಿಯವರಿಗೆ. ಅದೇ ರೀತಿ ಈ ದಿನ ಮೇಷರಾಶಿಯವರು ಮನೆ ದೇವರ ಪ್ರಾರ್ಥನೆಯನ್ನು ಮಾಡಬೇಕಾಗಿರುತ್ತೆ. ಗುರು ಹಿರಿಯರನ್ನ ಪ್ರಾರ್ಥನೆ ಮಾಡಿ. ಈ ದಿನ ಒಂದು ಚಿಟಿಕೆ ಉದ್ದಿನ ಬೇಳೆ ಮತ್ತು ಒಂದು ಚಿಟಿಕೆ ಅಕ್ಕಿಯನ್ನು ತಗೊಂಡು ಅದನ್ನು ದೃಷ್ಟಿ ತೆಗೆದು ಆಚೆಗಡೆ ಹಾಕಿ. ಇದ್ರ ಮೂಲಕ ನಿಮ್ಮಲ್ಲಿರ್ತಕ್ಕಂತಹ ದೋಷ ಎಲ್ಲ ದೂರ ಆಗುತ್ತೆ. ಅದೇ ರೀತಿ ಶಿವಾಲಯಕ್ಕೆ ಹೋಗಿ ಶಿವಾಲಯಕ್ಕೆ ತುಂಬೆ ಹೂವನ್ನು ನೀಡಿ ಹೆಚ್ಚು ಪ್ರಾರ್ಥನೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳಾದರೆ ಈ ದಿನ ನಿಮಗೆ ಸಿದ್ಧಿಯಾಗ್ತಕ್ಕಂಥದ್ದು. ದೇವಿಯನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ, ಪಾದವನ್ನು ಮುಟ್ಟಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವರ ಕೈಯಲ್ಲಿ ಅಂತಂದರೆ ನಿಮ್ಮ ತಾಯಿಯವರ ಕೈಯಲ್ಲಿ ಸ್ವಲ್ಪ ಸಿಹಿಯನ್ನು ತಿನ್ನೋದ್ರ ಮೂಲಕ ಹೆಚ್ಚಿನ ಫಲಗಳಾದರೆ ಈ ದಿನ ಸಿದ್ಧಿಯಾಗ್ತಕ್ಕಂಥದ್ದು ಮೇಷರಾಶಿಯವರಿಗೆ. ನಂತರ ವೃಷಭ ರಾಶಿಯವರು ನಿಮ್ಮ ಹೆಸರನ್ನು ಯಾರಾದರೂ ಒಳ್ಳೆಯ ಕೆಲಸಕ್ಕೆ ಶಿಫಾರಸು ಮಾಡುವ ಸಾಧ್ಯತೆ ಆದರೆ ಇರ್ತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಈ ದಿನ ಹೆಚ್ಚು ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಈ ದಿನ ಮಧ್ಯಾಹ್ನ 12:11 4:23 ಒಳಗಡೆ ಒಳ್ಳೆಯ ಹೆಚ್ಚು ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಮಧ್ಯಾಹ್ನ 1:23 ಸೊ ನಿಮ್ಮ ಜೀವನವನ್ನು ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಆದರೆ ಇರ್ತಕ್ಕಂಥದ್ದು. ಪ್ರಯಾಣ ಮಾಡೋರಿಗೆ ಹೆಚ್ಚು ಲಾಭದಾಯಕವಾಗಿರುತ್ತೆ. ಈ ದಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ಅದೇ ರೀತಿ ಭೂಮಿಯ ವಿಚಾರದಲ್ಲಿ ಒಳ್ಳೆಯ ಯೋಗ ಆದರೆ ಇರ್ತಕ್ಕಂಥದ್ದು. ಈ ದಿನ ವೃಷಭ ರಾಶಿಯವರು ಗಣಪತಿ ದೇವರನ್ನು ಪ್ರಾರ್ಥನೆ ಮಾಡಿದರೆ ಹೆಚ್ಚಿನ ಫಲಗಳಾದರೆ ಸಿದ್ಧಿಯಾಗ್ತಕ್ಕಂಥದ್ದು. ನಂತರ ಮಿಥುನ ರಾಶಿಯವರು ಮನೋರಂಜನೆ ಅಥವಾ ಹವ್ಯಾಸಕ್ಕೆ ಸಂಬಂಧಿಸಿದ ಹೊಸ ಆಸಕ್ತಿ ಮೂಡಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಈ ದಿನ ಮಿಥುನ ರಾಶಿಯವರು ಸ್ವಲ್ಪ ಮಾತನಾಡಿದರೆ ಅಂತಂದರೆ ಸ್ವಲ್ಪ ಮೌನವಾಗಿದ್ದರೂ ಸಹ ಸೊ ನಿಮಗೆ ಹೆಚ್ಚಿನ ಫಲಗಳಾದರೆ ಸಿಗ್ತಕ್ಕಂಥದ್ದು. ಸೊ ಸ್ವಲ್ಪ ಚಂಚಲವಾಗಿರುತ್ತೆ ನಿಮ್ಮ ಮನಸ್ಸು ಈ ದಿನ. ಅದೇ ರೀತಿ ಒಂದು ಚಿಟಿಕೆ ಭಸ್ಮ, ಅದೇ ರೀತಿ ಒಂದು ಚಿಟಿಕೆ ಕಡಲೆಬೇಳೆಯನ್ನು ತಗೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ಅಶ್ವತ್ಥ ಗಿಡಕ್ಕೆ 3 ಪ್ರದಕ್ಷಿಣೆಯನ್ನು ಹಾಕಿ ಕೆಲಸದ ಗಮನದಲ್ಲಿ ಹೆಚ್ಚು ಲಾಭಗಳನ್ನಾದರೆ ಈ ದಿನ ನೀವು ಪಡ್ಕೊಳ್ತೀರಾ. ಕೆಲಸದಲ್ಲಿ ಹೆಚ್ಚು ಗಮನವನ್ನು ನೀಡಿದರೆ ಹೆಚ್ಚು ಫಲಗಳಾದರೆ ಈ ದಿನ ಸಿಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ನಂತರ ಕರ್ಕಾಟಕ ರಾಶಿಯವರು ಅನಿರೀಕ್ಷಿತ ಅತಿಥಿ ಅಥವಾ ಕರೆಯ ದಿನದ ಯೋಜನೆಯನ್ನು ಬದಲಾಯಿಸಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ಹಳದಿ ಬಣ್ಣ ಆಗಿರುತ್ತೆ. ಸೊ ಈ ದಿನ ಕರ್ಕಾಟಕ ರಾಶಿಯವರು ಶಿವನ ದೇವರನ್ನು ಪ್ರಾರ್ಥನೆ ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ಸಾಧ್ಯವಾದಷ್ಟು ಈ ದಿನ ಶಾಂತಿಯಾಗಿರ್ತಕ್ಕಂಥದ್ದು ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡಲಾಗತ್ತೆ. ಈ ದಿನ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಅದೇ ರೀತಿ ಉಂಗುರದ ಬೆರಳುಗೆ ಮತ್ತು ಹೆಬ್ಬೆರಳಿಗೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿಣವನ್ನು ತಗೊಂಡು ನೀರಿಗೆ 21 ಬಾರಿ ಹಾಕಿ, ಅಥವಾ ಮೊದಲನೇ ಬೆರಳು ಮತ್ತು ಹೆಬ್ಬೆರಳಿನ ಮೂಲಕ 21 ಬಾರಿ ನೀವು ನೀರಿಗೆ ಅರಿಶಿಣವನ್ನು ಹಾಕಿ ಅದೇ ನೀರಿಂದ ದೃಷ್ಟಿಯನ್ನು ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರ ಮೂಲಕ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ದೋಷಗಳು ದೂರ ಆಗುತ್ತಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ನಂತರ ಸಿಂಹರಾಶಿಯವರು ಒಂದು ಸಣ್ಣ ಸ್ಪರ್ಧೆ ಅಥವಾ ಸವಾಲಿನಲ್ಲಿ ನಿಮ್ಮ ಸಾಮರ್ಥ್ಯ ತೋರಿಸುವ ಅವಕಾಶ ಆದರೆ ಸಿಗುತ್ತೆ. ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ ಆಗಿರುತ್ತೆ. ಈ ದಿನ ಸಿಂಹರಾಶಿಯವರು ಸ್ವಲ್ಪ ಹೆಸರು ಕಾಳು ಮತ್ತು ಅಕ್ಕಿ ಇದನ್ನು ತಗೊಂಡು ಉತ್ತರಾಭಿಮುಖವಾಗಿ ನಿಂತು ನೀರಿಗೆ ಹಾಕೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ಈ ದಿನ ಮಧ್ಯಾಹ್ನ 2:23 ನಂತರ ಲಾಭ ಆದರೆ ಸಿಗ್ತಕ್ಕಂಥದ್ದು. ಈ ದಿನ ಸಣ್ಣ ವಿಚಾರಕ್ಕೆ ಕೋಪ ಇರಲಿದೆ. ಸೊ ಅದೇ ರೀತಿ ಮನೆ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿ, ಶಿವದೇವರನ್ನು ಪ್ರಾರ್ಥನೆ ಮಾಡಿ, ಶಿವಾಲಯಕ್ಕೆ ಹೋಗೋದ್ರ ಮೂಲಕವೂ ಸಹ ಹೆಚ್ಚಿನ ಫಲಗಳನ್ನಾದರೆ ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ ಸಿಂಹರಾಶಿಯವರು. ನಂತರ ಕನ್ಯರಾಶಿಯವರು
ಬ್ಯಾಂಕ್ ಅಥವಾ ಬಿಲ್ ಅಥವಾ ಪಾವತಿ ಸಂಬಂಧಿತ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ಅದೇ ರೀತಿ ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲಿದೆ. ಸರಿಯಾದ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಈ ದಿನ ಉತ್ತಮ ಕಾರ್ಯ ಆಗಿರುತ್ತೆ. ತಾಯಿ ದುರ್ಗಾ ಪರಮೇಶ್ವರಿಯ ದೇವಿಯನ್ನು ಪ್ರಾರ್ಥನೆ ಮಾಡಿ. ಈ ದಿನ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಬೇವಿನ ವೃಕ್ಷಕ್ಕೆ ಪೂಜೆ ಮಾಡಿ ನಮಸ್ಕರಿಸೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ತುಲಾರಾಶಿಯವರು ಬಹಳ ದಿನಗಳಿಂದ ಸಂಪರ್ಕವಿಲ್ಲದ ವ್ಯಕ್ತಿಯಿಂದ ಸುದ್ದಿ ಸಿಗಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಸಿರು ಬಣ್ಣ ಆಗಿರುತ್ತೆ. ಈ ದಿನ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಅಸಮಾಧಾನ ದೂರ ಆಗುತ್ತೆ. ಈ ದಿನ ಸ್ವಲ್ಪ ಮೌನದಿಂದ ಆಲೋಚನೆ ಮಾಡಿದರೆ ಹೆಚ್ಚಿನ ಫಲಗಳಾದರೆ ಸಿಗ್ತಕ್ಕಂಥದ್ದು. ಮಧ್ಯಾಹ್ನ 2ರ ನಂತರ ಸ್ವಲ್ಪ ಶುಭ ಆದರೆ ಇರಲಿದೆ ಈ ದಿನ ನಿಮಗೆ. ಅದೇ ರೀತಿ ತುಲಾರಾಶಿಯ ಹೆಣ್ಣು ಮಕ್ಕಳು ಕೋಪ ಮಾಡಿಕೊಳ್ಳಬೇಡಿ. ಈ ದಿನ ಸಣ್ಣ ಸಣ್ಣ ವಿಚಾರಕ್ಕೂ ಸಹ ಅದೇ ರೀತಿ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ತುಳಸಿಯ ದೇವರನ್ನು ಪ್ರಾರ್ಥನೆ ಮಾಡಿ. ಅದೇ ರೀತಿ 1 ಚಿಟಿಕೆ ಕಡಲೆಬೇಳೆ ಮತ್ತು 1 ಚಿಟಿಕೆ ಹೆಸರು ಕಾಳನ್ನು ತಗೊಂಡು ದೃಷ್ಟಿ ತೆಗೆದು ಉತ್ತರಾಭಿಮುಖವಾಗಿ ನಿಂತು ಹಾಕೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತಾರೆ. ಅದೇ ರೀತಿ ಕೆಲಸಕ್ಕೆ ಹೊರಡುವ ಮುನ್ನ ಸ್ವಲ್ಪ ಗಂಧವನ್ನು ಹಣೆಗೆ ಹಚ್ಕೊಂಡು ಹೋಗೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ವೃಶ್ಚಿಕ ರಾಶಿಯವರು ಮನೆಯಲ್ಲಿನ ವಸ್ತುಗಳ ಜೋಡಣೆ ಅಥವಾ ಬದಲಾವಣೆ ಮಾಡುವ ಯೋಚನೆ ಬರಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಬೂದು ಬಣ್ಣ ಆಗಿರುತ್ತೆ. ಈ ದಿನ ಸಂಕಲ್ಪ ಸಿದ್ಧಿಯಾಗ್ತಕ್ಕಂತಹ ಯೋಗ ಆದರೆ ಇರತಕ್ಕಂಥದ್ದು. ಕೆಲಸದ ಮೇಲೆ ಗಮನವನ್ನು ಹರಿಸಿ. ಅದೇ ರೀತಿ ಸರಿ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ಧನುರಾಶಿಯವರು ನಿಮ್ಮ ಒಂದು ಪ್ರಶ್ನೆಗೆ ಅಪ್ರತೀಕ್ಷಿತ ಸ್ಥಳದಿಂದ ಉತ್ತರ ಸಿಗಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ನೇರಳೆ ಬಣ್ಣ ಆಗಿರುತ್ತೆ. ಈ ದಿನ ಧನುರಾಶಿಯವರು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ದೇವರನ್ನು ಮೊದಲಿಗೆ ಪ್ರಾರ್ಥನೆ ಮಾಡಿ. ಇದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ಮನೆ ದೇವರನ್ನು ಪ್ರಾರ್ಥನೆ ಮಾಡಿ. ರಾಮದೇವರನ್ನು ಈ ದಿನ ಪ್ರಾರ್ಥನೆ ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳಾದರೆ ಸಿಗುತ್ತೆ. ವಾನರ ಸೇನಕ್ಕೆ ಆಹಾರವನ್ನು ನೀಡೋದ್ರ ಮೂಲಕ, ಅದೇ ರೀತಿ ಮಕ್ಕಳಿಗೆ ಹಿರಿಯರಿಗೆ ಆಹಾರವನ್ನು ನೀಡಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಹೆಚ್ಚಿನ ಶುಭ ಫಲಗಳಾದರೆ ಈ ದಿನ ಸಿಗ್ತಕ್ಕಂಥದ್ದು. ಶುಭ ಯೋಗಗಳು ಸಹ ಸಿಗ್ತಕ್ಕಂಥದ್ದು. ನಂತರ ಮಕರ ರಾಶಿಯವರು ಸಮಯ ಉಳಿಸುವ ಹೊಸ ವಿಧಾನ ಅಥವಾ ಉಪಾಯ ನಿಮ್ಮ ಗಮನ ಸೆಳೆಯಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ಕಪ್ಪು ಬಣ್ಣ ಆಗಿರುತ್ತೆ. ಈ ದಿನ ಮಧ್ಯಾಹ್ನ 11:40 4 ಒಳಗಡೆ ಒಳ್ಳೆಯ ಕಾಲ ಆದರೆ ಇರತಕ್ಕಂಥದ್ದು. ಒಳ್ಳೆಯ ಶುಭ ಫಲಗಳಾದರೆ ಈ ದಿನ ಸಿಗಲಿದೆ ನಿಮಗೆ. ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಗುರು ಹಿರಿಯರನ್ನು ಪ್ರಾರ್ಥಿಸಿ, ಮನೆ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲಗಳನ್ನಾದರೆ ಸಿಗ್ತಕ್ಕಂಥದ್ದು. ಈ ದಿನ ಮಕರ ರಾಶಿಯವರು ಹನುಮ ದೇವರನ್ನು ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಹೆಚ್ಚಿನ ಯೋಗ ಫಲಗಳಾದರೆ ಸಿಗ್ತಕ್ಕಂಥದ್ದು. ನಂತರ ಕುಂಭರಾಶಿಯವರು ಒಂದು ಚಿಕ್ಕ ಆಹ್ವಾನ ಅಥವಾ ಕಾರ್ಯಕ್ರಮ ನಿಮಗೆ ಹೊಸ ಪರಿಚಯ ಕೊಡಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಕಂದು ಬಣ್ಣ ಆಗಿರುತ್ತೆ. ಸೊ ಈ ದಿನ ಕುಂಭರಾಶಿಯವರು ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ನಂತರ ಈ ದಿನ ಲಕ್ಷ್ಮೀನಾರಾಯಣರ ದೇವರ ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ಹಿರಿಯರ ಮಾತನ್ನು ಕೇಳಬೇಕಾಗಿರುತ್ತೆ. ಈ ದಿನ ಹಣಕಾಸಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ನಂತರ ಮೀನರಾಶಿಯವರು ಇಂದು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರ ಮುಂದಿನ ವಾರದಲ್ಲಿ ಉತ್ತಮ ಫಲ ನೀಡಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ತಿಳಿ ನೀಲಿ ಬಣ್ಣ ಆಗಿರುತ್ತೆ. ಈ ದಿನ ಮೀನರಾಶಿಯವರು ಉತ್ತರಾಭಿಮುಖವಾಗಿ ನಿಂತು ಧರ್ಮಗುರುಗಳನ್ನು ಪ್ರಾರ್ಥನೆ ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ತಂದೆ ತಾಯಿಯರ ಪಾದವನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡಿ. ತಿಂಡಿಯನ್ನು ಮಕ್ಕಳಿಗೆ ಹಿರಿಯರಿಗೆ ನೀಡೋದ್ರ ಮೂಲಕನೂ ಸಹ ಹೆಚ್ಚಿನ ಫಲಗಳಾದರೆ ಸಿಗ್ತಕ್ಕಂಥದ್ದು. ಪೂರ್ವಾಭಿಮುಖವಾಗಿ ನಿಂತು ಶ್ರೀಗಂಧವನ್ನು ತುಳಸಿ ಗಿಡಕ್ಕೆ ಹಾಕಿ ತುಳಸಿ ತೀರ್ಥವನ್ನು ತಗೊಂಡು ಆಚೆ ಕಡೆ ಅಂತಂದರೆ ಕೆಲಸಕ್ಕೆ ಹೊರಡುವ ಮುನ್ನ ತುಳಸಿ ತೀರ್ಥವನ್ನು ತಗೊಂಡು ಹೋಗೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಹಣಕಾಸಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಇದು ಈ ದಿನ ಭವಿಷ್ಯ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.